ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾನು ನನ್ನ ತಂಗಿನ ಮೀಟ್ ಮಾಡೋಣ ಅಂತೇಳಿ MG ರೋಡ್ಗೆ ಹೋಗ್ತಾ ಇದ್ದೆ. ಅವಳು ಕೂಡ ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ಲು. ಅವಳು ಇನ್ನೂ ಸ್ವಲ್ಪ ಬರೋದು ಲೇಟ್ ಆಗಿದ್ದರಿಂದ ಈ ಫ್ಲವರ್ ಬೊಕ್ಕೆನ ತೊಗೊಳೋಣ ಅಂತೇಳಿ ತೊಗೊತಾ ಇದ್ದೀನಿ. ರಕ್ಷಾಬಂಧನ ಬೇರೆ ಇತ್ತು, ಅವಳಿಗೊಂದು ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೆ. ಹೋಪ್ ಶಿ ಲೈಕ್ಸ್ ಇಟ್. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ. ಯೂಶ್ವಲಿ ಹೆಣ್ಮಕ್ಳಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ, ಅವಳಿಗಂತೂ ತುಂಬ ಇಷ್ಟ ಆಗೋಯಿತು. ನಮ್ಮ ಪೇರೆಂಟ್ಸ್ಗೆ ನಾವಿಬ್ಬರು ಹೆಣ್ಮಕ್ಳು, ನಮಗೆ ಅವತ್ತೇ ಆಗಲಿ ಅಣ್ಣ ಇರಬೇಕಿತ್ತು ಆ ಥರ ಅನಿಸೇ ಇಲ್ಲ. ಆ ಥರ ನಮ್ಮನ್ನು ಬೆಳೆಸೂ ಇಲ್ಲ. ನಮ್ಮನ್ನು ತುಂಬ ಇಂಡಿಪೆಂಡೆಂಟ್ ಮತ್ತು ಸೆಲ್ಫ್ ಸಫಿಷಿಯೆಂಟಾಗಿ ಬೆಳೆಸಿದ್ದಾರೆ. ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ಎವ್ವಿ ಜಗಳ ಆಡ್ತಾಯಿದ್ವಿ. ನನಗೆ ಅವಳಂದ್ರೆ ಆಗಲ್ಲ, ಅವಳಿಗೆ ನಾನಂದರೆ ಆಗಲ್ಲ ಅನ್ನೋ ಥರ. ಬಟ್ ಒಂದು ಸರ್ಟನ್ ಏಜಿಗೆ ಬಂದಮೇಲೆ ನಾನು ಅವಳು ಜಗಳ ಆಡೋದನ್ನೇ ಬಿಟ್ಬಿಟ್ವಿ. ನನಗೆ ಅವಳು ಬೇಕೇ ಬೇಕು, ಅವಳಿಗೆ ನಾನು ಬೇಕೇ ಬೇಕು ಅನ್ನೋ ಥರ ಆಗೋದ್ವಿ. ನನಗೆ ಏನೇ ಕಷ್ಟ ಇರಲಿ ಅವಳು ಇದ್ದೇ ಇರ್ತಾಳೆ ನನ್ನ ಜೊತೆಯಲ್ಲಿ. ನನ್ನ ಕಡೆಯಿಂದ ಒಂದು ಚಿಕ್ಕ ಪ್ರಾಮಿಸ್, ಭೂಮಣ್ಣ, ಐ ವಿಲ್ ಬಿ ದೇ ಫಾರ್ ಯು ಇನ್ ಆಲ್ ದ ಸಿಚುವೇಶನ್ಸ್. ನಿಂಗೆ ಏನೇ ಕಷ್ಟ ಇರಲಿ ನಿನ್ನ ಅಕ್ಕ ಯಾವಾಗಲೂ ಇದ್ದೇ ಇರ್ತಾಳೆ. ಹ್ಯಾಪಿ ರಕ್ಷಾಬಂಧನ್ ಟು ಎವ್ರಿ ಒನ್. ಸ್ಟೋರೀಸ್ ಅಪಾರ್ಟ್ ನಾನು ತುಂಬ ಕೊಡ್ಬಿಟ್ಟೆ ಅನಿಸುತ್ತೆ. ಓಕೆ, ಫೈನಲಿ ನಾವೀಗ ಬರ್ಕನ್ ಸ್ಟಾಕಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಸ್ಲಿಪ್ಪರ್ ಬೈ ಮಾಡಬೇಕಿತ್ತು, ಹಾಗಾಗಿ ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ಫಸ್ಟಿಗೆ ಈ ಮಾಡೆಲ್ನ ಟ್ರೈ ಮಾಡಿದೆ, ಬಟ್ ಆ್ಯಕ್ಚುಲಿ ನಾನು ಈ ಮಾಡೆಲ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೆ. ಹಾಗಾಗಿ ನೆಕ್ಸ್ಟ್ ಬೇರೆ ಥರ ಟ್ರೈ ಮಾಡೋಣ ಅಂಥೇಳಿ ಈ ಮಾಡೆಲ್ನ ಟ್ರೈ ಮಾಡಿದೆ. ಬಟ್ ಫಸ್ಟಿಗೆ ನಾನು ಬ್ಲ್ಯಾಕ್ ಟ್ರೈ ಮಾಡಿದ್ದೆ, ಆಮೇಲೆ ಬ್ರಾನ್ಸ್ ಕಲರ್ನ ನೋಡಿ ಇದನ್ನು ಕೂಡ ಟ್ರೈ ಮಾಡಿದೆ. ಲಾಸ್ಟ್ವರೆಗೂ ಇದೇ ಕಲರ್ ಕನ್ಫ್ಯೂಷನಲ್ಲಿ ನಿಂತಿದ್ದೀನಿ. ಆ್ಯಂಡ್ ದೆನ್ ನನ್ನ ತಂಗಿ ಎಕ್ಸ್ಟ್ರಾ ಆ್ಯಡ್ ಆನ್ ಕನ್ಫ್ಯೂಷನ್ ಬೇರೆ ಈ ಮಾಡೆಲ್ನ ಹಾಕ್ಕೊಂಬಂದು ತೋರಿಸ್ತಾ ಇದ್ದಾಳೆ. ಬಟ್ ನನಗೆ ಆ ಮಾಡೆಲ್ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇವೆರಡರಲ್ಲೇ ಒಂದನ್ನು ಬೈ ಮಾಡೋಣ ಅಂತೇಳಿ ಡಿಸೈಡ್ ಆದೆ. ನಾನು ಆ್ಯಕ್ಚುಲಿ ಬ್ರಾನ್ಸ್ ಕಲರ್ನ ಚೂಸ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಸಖತ್ ಬ್ಯೂಟಿಫುಲ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 7000 rupees. ಸ್ಲಿಪ್ಪರ್ನ ಬೈ ಮಾಡಿ ನೆಕ್ಸ್ಟ್ ನಾವು MG ರೋಡ್ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನೀವೇನಾದರೂ ಡೈಲಿ ವೇರ್ ಆಕ್ಸೆಸರೀಸ್ನ ಚೆಕ್ ಮಾಡ್ತಿದ್ದೀರಾ ಅಂದರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಆ್ಯಂಟಿ ಟಾರ್ನಿಷ್, ಫಿಂಗರ್ ರಿಂಗ್ಸ್, ಬ್ರೇಸ್ಲೆಟ್ಸ್, ನೆಕ್ ಚೈನ್ಸ್ ಪ್ರತಿಯೊಂದು ಅಫೋರ್ಡಬಲ್ ಪ್ರೈಸ್ ರೇಂಜಸಲ್ಲಿ ಸಿಗುತ್ತೆ. ಫಸ್ಟ್ ಈ ಬ್ರೇಸ್ಲೆಟ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು, ಬಟ್ ಡೈಲಿ ಆಫೀಸಿಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಬ್ರೇಸ್ಲೆಟ್ನ ಬೈ ಮಾಡಿದ್ವಿ. ಅವರು 450 ಆಗಿ ಹೇಳಿದ್ರು, 300 ಆಗಿ ಮಾಡಿಕೊಡ್ತಾರೆ. ವರ್ತ್ ಬೈಯಿಂಗ್ ಇಟ್ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಇಯರಿಂಗ್ಸ್ ಕೂಡ ಚೆಕ್ ಮಾಡಿದ್ವಿ, ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತೇಳ್ಬಿಟ್ಟು. ಶಾಪಿಂಗ್ ಎಲ್ಲ ಮುಗಿಸಿ ಹೊರಗಡೆ ಬಂದರೆ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆ ಟೀ ಕುಡಿಯೋಣ ಅಂತೇಳಿ ನಿಯರ್ ಬೈ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತೇಳಿ ಡಿಸೈಡ್ ಆದ್ವಿ. ನಾವೀಗ ಶಿವಾಜಿನಗರ್ಗೆ ಹೋಗ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ನಾನು ನನ್ನ ತಂಗಿ ಮಾತಾಡ್ತಾ ಎಷ್ಟು ದೂರ ಬೇಕಿದ್ರೂ ನಡೆದ್ಬಿಡ್ತೀವಿ. ಅಷ್ಟು ಎಂಡ್ಲೆಸ್ ಸ್ಟೋರೀಸ್ ನಮ್ಮ ಹತ್ರ ಇರುತ್ತೆ. ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಜಿನುಗ್ತಾ ಇರೋ ಮಳೆ. ಹಾಗೆ ಮಾತಾಡ್ತಾ ನಾವು ಇನ್ಫ್ಯಾಂಟ್ರಿ ರೋಡಲ್ಲಿರೋ ಸಫೀನಾ ಪ್ಲಾಜಾಗೆ ಬಂದ್ವಿ. ಇಲ್ಲಿ ಕಾಟನ್ ಸ್ಯಾರೀಸ್, ಕಾಟನ್ ಕುರ್ತಾ ಸೆಟ್ಸ್ ಪ್ರತಿಯೊಂದು ತುಂಬ ಅಫೋರ್ಡಬಲ್ ಪ್ರೈಸ್ ರೇಂಜಸಲ್ಲಿ ಮತ್ತು ವೈಡ್ ರೇಂಜ್ ಆಫ್ ಕಲೆಕ್ಷನ್ ನಿಮಗೆ ಸಿಗುತ್ತೆ. ನೀವೇನಾದರೂ ಇನ್ಫ್ಯಾಂಟ್ರಿ ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ತಪ್ಪದೇ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಮಾತ್ರ. ಹಾಗೆ ಶಾರ್ಟ್ ಕುರ್ತಾ ಸೆಟ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುರ್ತಾ ಸೆಟ್ಸ್ನ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವೆಲ್ಲ 300-400 rupees ಅಷ್ಟೇ. ಆಫೀಸ್ಗೆ ಏನಾದರೂ ನೀವು ಡೈಲಿ ಕಂಫರ್ಟಬಲ್ ಡ್ರೆಸ್ಸಸ್ನ ಹಾಕೊಂಡು ಹೋಗ್ಬೇಕಂತಿದ್ರೆ ಈ ಥರದ ಕುರ್ತಾ ಸೆಟ್ಸ್ನ ಫಾರ್ ಶೋರ್ ನೀವು ಚೆಕ್ ಮಾಡಬಹುದು. ಒಳ್ಳೆ ಆಪ್ಷನ್ ಕೂಡ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತ ಬಂದರೆ ಅಲ್ಟಿಮೇಟ್. 300-400ಗೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ. 1100ಗೆ ನಾವು 3 ಕುರ್ತಾನ ಬೈ ಮಾಡಿದ್ವಿ. ಸೈಜಸ್ ಎಲ್ಲ ಸ್ವಲ್ಪ ದೊಡ್ಡದಿರುತ್ತೆ, ಬಟ್ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆಯಿತು ಬಿಡು ಅಂತೇಳಿ ತೊಗೊಂಡ್ವಿ. ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಂಗ್ ಕೂಡ ಆಗುತ್ತೆ. ವಾಶ್ ಮಾಡಿ ಆಮೇಲೆ ನಾವು ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಬೆಸ್ಟ್. ಅವಳು ಇಲ್ಲಿ ಟ್ರೈ ಕೂಡ ಮಾಡ್ತಾ ಇದ್ದಾಳೆ ಇಟ್ಕೊಂಡು, ಯಾವ ಥರ ಇದೆ ಹೇಳು, ತೊಗೊಂಡ್ಲಾ ಬೇಡವಾ ಅಂತ ಫುಲ್ ಕನ್ಫ್ಯೂಷನು. ಬಟ್ ತಗೋ ಅಂತ ಹೇಳಿದೆ, ತೊಗೊಂಡ್ಲು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಕ್ಸೆಸರೀಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಕಾಟನ್ ಬೆಡ್ ಸ್ಪ್ರೆಡ್ಸ್, ಕಂಫರ್ಟರ್ಸ್ ಅಥವಾ ಏನಾದರೂ ನೀವು ಟೇಬಲ್ ರನ್ನರ್ಸ್ ಆ ಥರ ಏನಾದ್ರು ನೋಡ್ತಾ ಇದ್ದೀರಾ ಅಂದರೆ ಇದು ಬೆಸ್ಟ್ ಪ್ಲೇಸ್. ಕರ್ಟನ್ಸ್ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಪ್ಷನ್ ನಿಮಗೆ ಸಿಗುತ್ತೆ. ನನಗೆ ಯಾವಾಗಲೂ ಇಲ್ಲಿಗೆ ಹೋದ್ರೂ ಕೂಡ ನಾನು ತಗೋಬೇಕಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಹೊಸ ಮನೆ ತೊಗೊಂಡಿದ್ರೆ ಅದಕ್ಕೇನಾದರೂ ಕರ್ಟನ್ಸ್ ಬೇಕಂತ ಇದ್ದರೆ ಇಲ್ಲಿ ಬಂದು ಒಂದ್ಸರಿ ಚೆಕ್ ಮಾಡಿ ನೋಡಿ, ನಿಮಗೆ ಬೆಸ್ಟ್ ಆಪ್ಷನ್ ಸಿಗ್ಬೋದು. ಹಾಗೆ ಇಲ್ಲಿ ಸ್ಯಾರೀಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ. ಕಲರ್ಸ್ ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು. ಮತ್ತೆ ನನಗೆ ಕಲರ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು, ಯಾವ ಕಲರ್ ತೊಗೊಂಡ್ಲಿ ಅಂತೇಳ್ಬಿಟ್ಟು. ಈ ಕಲರ್ ಆ ಕಲರ ಅಂತ ಫುಲ್ ಕನ್ಫ್ಯೂಷನಲ್ಲಿ ನಿಂತಿದ್ದೆ. ಮತ್ತು ಮೆಟೀರಿಯಲ್ ಅಂತ ಬಂದರೆ ಎಷ್ಟು ಸ್ಮೂತಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿದೆ. ಮತ್ತು ಪ್ರೈಸಸ್ ಎಲ್ಲ ತುಂಬ ಕಮ್ಮಿ, 1400 ಆ ಥರ ಅಷ್ಟೇ. ನಾನು ಇದಕ್ಕೆ 1400 ಪೇ ಮಾಡಿದೆ. ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ.
ನೀವೇನಾದರೂ ಈ ಥರ ಸಿಮಿಲರ್ ಸ್ಯಾರೀಸ್ನ ಬೈ ಮಾಡಬೇಕಂತ ಇದ್ದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅವ್ರ ಹತ್ರ. ನನಗೆ ಆ್ಯಕ್ಚುಲಿ ಫಸ್ಟ್ ಇದು ಇಷ್ಟ ಆಯಿತು, ಬಟ್ ಆಮೇಲೆ ನನಗೆ ಈ ಕಲರ್ಗಿಂತ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿದೆ ಅಂತೇಳ್ಬಿಟ್ಟು ನಾನು ಇದನ್ನು ಚೂಸ್ ಮಾಡಿದೆ. ಹಾಗೆ ನನಗೆ ಈ ಕಾಟನ್ ಸ್ಯಾರಿ ಕೂಡ ತುಂಬ ಇಷ್ಟ ಆಯಿತು, ಬಟ್ ನನ್ನ ತಂಗಿ ಯಾಕೋ ಈ ಕಲರ್ ಬೇಡ ಮರೂನ್ ಕಲರ್ ಬೈ ಮಾಡು ಅಂತ ಹೇಳಿದ್ಲು. ಓಕೆ ಅಂತೇಳ್ಬಿಟ್ಟು ಅದನ್ನು ಬೈ ಮಾಡಿದೆ. ಇಲ್ಲಿ ಪ್ಯೂರ್ ಅಜ್ರಕ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದ್ವು. ಇವೆಲ್ಲ 5000 ಆ ಥರ ರೇಂಜಲ್ಲಿ ಬರುತ್ತೆ. ಪ್ಯೂರ್ ಸಿಲ್ಕ್ಸ್ ಎಲ್ಲ 10,000 ಆ ರೇಂಜಲ್ಲಿ. ಬಟ್ ನನಗೆ ಈ ಸ್ಯಾರಿ ತುಂಬ ಅಂದರೆ ತುಂಬ ಇಷ್ಟ ಆಗೋಗಿತ್ತು. ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಇಲ್ಲಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಕೂಡ ಹೌದು. ಹಾಗಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಆ್ಯಕ್ಚುಲಿ ಇವ್ರು ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ನೀವು ಅವ್ರ ಹತ್ರ ಏನಾದರೂ ಸ್ಯಾರೀಸ್ ಬೇಕಂತ ಅಂದರೆ ಚೆಕ್ ಮಾಡಬಹುದು. ಎಷ್ಟು ಚೆನ್ನಾಗಿದೆ ನೋಡಿ ಈ ಸ್ಯಾರಿ. ಆ್ಯಕ್ಚುಲಿ ನಂಗೆ ಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಪದೇ ಪದೇ ಅದನ್ನು ಇಟ್ಕೊಂಡು ನೋಡ್ತಾನೇ ಇದ್ದೆ. ಬಟ್ ಸ್ಟಿಲ್ ಓಕೆ ನೆಕ್ಸ್ಟ್ ಟೈಮ್ ಬೈ ಮಾಡೋಣ ಅಂತೇಳಿ ಸುಮ್ಮನಾದೆ. ಆಮೇಲೆ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಕುರ್ತಾ ಸೆಟ್ಸ್ನ ಚೆಕ್ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನು, ನೀವು ಕೂಡ ಚೆಕ್ ಮಾಡಬಹುದು. ಹಾಗೆ ನನ್ನ ತಂಗಿ ಸೈಡ್ ಬ್ಯಾಗ್ನ ನೋಡ್ತೀನಿ ಅಂತ ಹೇಳಿದ್ಲು, ಅದನ್ನು ಕೂಡ ಚೆಕ್ ಮಾಡಿದ್ವಿ. ಅಕ್ಕೋಳಿಗಲ್ಲ ಅಷ್ಟು ಸೆಟ್ ಆಗಲಿಲ್ಲ. ಓಕೆ ಅಂತೇಳ್ಬಿಟ್ಟು ನಾವು ಸ್ಲಿಪ್ಪರ್ ಶಾಪಿಗೆ ಹೋದ್ವಿ. ಒಂದು ಸ್ಪೇರ್ ಸ್ಲಿಪ್ಪರ್ ತೊಗೋಬೇಕಂತ ಇದ್ಲು, ಅದನ್ನು ಕೂಡ ನಾವು ಬೈ ಮಾಡಿದ್ವಿ. ಇದೆಲ್ಲ 400-500 ಆ ರೇಂಜಲ್ಲೇ ಸಿಕ್ಕೋಗುತ್ತೆ. ಬಟ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಮರ್ಷಿಯಲಲ್ಲಿ ಇನ್ ಡಿಸೈನ್ ಅಂತ ಒಂದು ಮೆಟೀರಿಯಲ್ ಶಾಪ್ ಇದೆ, ಅಲ್ಲಿ ಕೂಡ ಹೋದ್ವಿ. ಎಲ್ಲ ಬೈ ಮಾಡಿ ಮನೆಗೆ ಬರೋದ್ರೊಳಗೆ 10:30 ಆಗಿತ್ತು. ಆಮೇಲೆ ಮಲ್ಕೊಂಡು ನಾನು ವೀಡಿಯೋನ ಎಂಡ್ ಮಾಡೋದೇ ಮರ್ತೋಗಿದ್ದೆ. ಸೊ ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.